ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು PBL 4 ಪಟ್ಟಿ ತಯಾರಿಸಿ. ತರಗತಿ 4 ಗಣಿತ, ಅಧ್ಯಾಯ 10 ಹಣದ ಸಂಕಲನ ಮತ್ತು ವ್ಯವಕಲನ. ಒಳಗೊಂಡ ಪರಿಕಲ್ಪನೆಗಳು: ಹಣದ ಸಂಕಲನ ಮತ್ತು ವ್ಯವಕಲನ, ಕಲಿಕಾ ಫಲಗಳು, ರೂಪಾಯಿ ಮತ್ತು ಪೈಸೆಗಳಲ್ಲಿ ಬರೆದ ಹಣವನ್ನು ಕೂಡುವರು ಮತ್ತು ಕಳೆಯುವರು. ಮಕ್ಕಳಿಗೆ ಹೇಳಲು, ಆಲೋಚಿಸಲು, ಹೇಳಲು ಇರುವಂತಹ ಪ್ರಶ್ನೆ: ಹಣದಿಂದ ಏನನ್ನಾದರೂ ಖರೀದಿಸಬಹುದೇ? ಈ ಒಂದು ಚಟುವಟಿಕೆಯಲ್ಲಿ ಮಕ್ಕಳಿಗೆ ಹಣವನ್ನು, ಅದರ ಚಾಲತಿಯನ್ನು, ಯಾವ ಯಾವ ರೀತಿಗಳಲ್ಲಿ ಅದನ್ನು ಉಪಯೋಗಿಸಲಾಗುತ್ತದೆ ಎಂದು ಅವರಿಗೊಂದು ಪರಿಕಲ್ಪನೆ ಬರುವ ಹಾಗೆ ಒಂದು ಚಟುವಟಿಕೆಯನ್ನು ಆಯೋಜಿಸಲಾಗಿದೆ. ಅದರ ಪರ್ಯಾಪ್ತಿಯಲ್ಲಿ ಚಟುವಟಿಕೆಯ ಸೂಚನೆಗಳು ಹೀಗಿವೆ. ಒಟ್ಟು 5 ವಸ್ತುಗಳ ಪಟ್ಟಿಯನ್ನು ಮಾಡಬೇಕಾಗಿದೆ. ಪಟ್ಟಿ ಮಾಡಿದ ವಸ್ತುಗಳ ಕರಡು ಚಿತ್ರವನ್ನು ರಚಿಸಿ ಅವುಗಳ ಬೆಲೆಯನ್ನು ಬರೆದು ಅದನ್ನು ರೂಪಾಯಿ ಮತ್ತು ಪೈಸೆಗಳಲ್ಲಿ ತುಂಬಿಸಬೇಕಾದಂತಹ ಒಂದು ಕೋಷ್ಟಕವನ್ನು ಸಹಿತ ಇಲ್ಲಿ ಕೊಡಲಾಗಿದೆ. ನಂತರದಲ್ಲಿ ಒಟ್ಟು ಮೊತ್ತ, ಬರೆದಂತಹ ಎಲ್ಲಾ ವಸ್ತುಗಳ ಮೊತ್ತ ಎಷ್ಟು ಎಂದು ಬರೆದು ಇನ್ನೊಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಆ ಪ್ರಶ್ನೆಗಳನ್ನು ಉತ್ತರಿಸಿದ ನಂತರದಲ್ಲಿ ಕೆಲವು ಆಲೋಚನಾತ್ಮಕ ಪ್ರಶ್ನೆಗಳನ್ನು ಸಹ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡುವಂತೆ ಹಣದ ಸಂಕಲನ ಮತ್ತು ವ್ಯವಕಲನದಲ್ಲಿ ದಶಕವನ್ನು ಏಕೆ ಬಳಸುತ್ತೇವೆ? ಇದು ಒಟ್ಟಾರೆ ಲೆಕ್ಕಾಚಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ರೂಪಾಯಿ ಮತ್ತು ಪೈಸೆಗಳಲ್ಲಿ ಬರೆಯುವಾಗ ಅಥವಾ ರೂಪಾಯಿ ಮತ್ತು ಪೈಸೆ ಎಂದು ಚಾಲತಿಯಲ್ಲಿ ಇರುವಾಗ ಅದನ್ನು ಕೂಡುವಾಗಿರಬಹುದು, ಕಳೆಯವಾಗಿರಬಹುದು, ಅತ್ಯಂತ ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಮಾಡಬೇಕಾದಂತಹ ಕೆಲಸ. ಹಾಗಾಗಿ ದಶಕಗಳನ್ನು ಇಟ್ಟುಕೊಂಡು ಪೈಸೆ 100 ದಾಟಿದಾಗ ರೂಪಾಯಿಗಳಿಗೆ ಸೇರಿಸಲು, ರೂಪಾಯಿಯಲ್ಲಿ ಟೆನ್ಸ್ ಪ್ಲೇಸ್ ಅಥವಾ ಯೂನಿಟ್ಸ್ ಪ್ಲೇಸ್ ಅಲ್ಲಿ ಅದರ ಮಿತಿಯನ್ನು ದಾಟಿದಾಗ ಮುಂದಿನ ದಶಕಕ್ಕೆ ಅದನ್ನು ಸೇರಿಸಲು ಅನುಕೂಲವಾಗುವಂತೆ ದಶಕಗಳನ್ನು ಇಲ್ಲಿ ಸೇರಿಸಿಕೊಂಡು ಉಪಯೋಗ ಮಾಡಲಾಗುತ್ತದೆ. ಹಾಗೆಯೇ ಪ್ರಪಂಚದ ವಿವಿಧ ಕರೆನ್ಸಿಗಳ ಬಗ್ಗೆ ಹಿರಿಯರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ರೂಪಾಯಿಯನ್ನು ಪ್ರಪಂಚದ ವಿವಿಧ ಕರೆನ್ಸಿಗಳಿಗೆ ಪರಿವರ್ತಿಸಲು ಪ್ರಯತ್ನಿಸಿ. ಇಂದಿನ ಕರೆನ್ಸಿಯಲ್ಲಿ $1 ಹತ್ತಿರ 80 ಇಂಡಿಯನ್ ರುಪಿಗಳಿಗಿಂತಲೂ ಹೆಚ್ಚಿದ್ದು, ಅದನ್ನು ಸೂಕ್ತ ಮಾರ್ಗದಲ್ಲಿ ಇಲ್ಲಿ ರೆಪ್ರೆಸೆಂಟ್ ಮಾಡಲು ಮಕ್ಕಳನ್ನು ಉತ್ತೇಜಿಸುವಂತಹ ಸಂದರ್ಭವಿದೆ. ನಂತರದಲ್ಲಿ ಆಲೋಚನಾತ್ಮಕವಾಗಿ ಪ್ರಯತ್ನಿಸಲು ನೀಡಿರುವಂತಹ ಒಂದು ಉದಾಹರಣೆಯಲ್ಲಿ ಪ್ರವಾಸಕ್ಕೆ ಹೊರಟಿರುವಂತಹ ಒಂದು ಕುಟುಂಬವು ತನ್ನ ಖರ್ಚು ವೆಚ್ಚಗಳನ್ನು ಯಾವ ರೀತಿಯಲ್ಲಿ ಆಯೋಜಿಸಿಕೊಳ್ಳಬೇಕು ಎನ್ನುವ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಮಕ್ಕಳಿಗೆ ಇದನ್ನು ಊಹೆ ಮಾಡಿಕೊಂಡು ಮಾಡಲು ಉತ್ತೇಜಿಸಿ ಈ ಚಟುವಟಿಕೆಯನ್ನು ಸಂಪೂರ್ಣಗೊಳಿಸಲು ಅವರಿಗೆ ನೀವು ಪ್ರೇರೇಪಿಸಬೇಕಾಗಿದೆ. ಈ ಚಟುವಟಿಕೆಯನ್ನು ಮಾಡುವ ನಿಟ್ಟಿನಲ್ಲಿ ಏನಾದರೂ ರಚನಾತ್ಮಕ ಯೋಚನೆಗಳು ಬಂದಿದ್ದಲ್ಲಿ ಇಲ್ಲಿ ತುಂಬಿಸಲು ಮತ್ತು ನಂತರದ ಸ್ವಮೌಲ್ಯಮಾಪನದ ಪ್ರಶ್ನೆಗಳನ್ನು ತುಂಬಿಸಲು ನೀವು ಅವರಿಗೆ ಉತ್ತೇಜನಗೊಳಿಸಬೇಕಾಗುತ್ತದೆ. ಅದು ಸ್ವಮೌಲ್ಯಮಾಪನದ ಪ್ರಶ್ನೆಗಳನ್ನು ತುಂಬಿಸಲು OMR ಶೀಟ್ ಅನ್ನು ಸಹ ಇಲ್ಲಿ ಕೊಡಲಾಗಿದೆ. ಧನ್ಯವಾದಗಳು.